ಸೂತ್ರ 7 ಸುಖಾನುಶಯೀ ರಾಗ. ಪದಗಳ ವಿಭಾಗ ಸುಖ, ಅನುಶಯೀ, ರಾಗ. ಪದಗಳ ಅರ್ಥ ಸುಖ. ಕ ಎಂದರೆ ಇಂದ್ರಿಯಗಳು, ಸು ಎಂದರೆ ಹಿತವಾದದ್ದು, ಇಂದ್ರಿಯಗಳಿಗೆ ಹಿತವಾದಂತಹದ್ದು ಎಂಬ ಅರ್ಥ ಬರ್ತದೆ. ಅನುಶಯೀ ಎಂದರೆ ಅವಲಂಬಿಸಿಕೊಂಡಿರುವುದು, ಅನುಸರಿಸಿಕೊಂಡು ಬರುವಂಥದ್ದು. ರಾಗ ಎಂದರೆ ಆಶೆ, ಪ್ರೀತಿ, ಅನರ್ಹ ಪ್ರೇಮ. ಭಾವಾರ್ಥ ಅವಿದ್ಯೆಯ ಮೂರನೇ ಪಾತ್ರ ರಾಗ. ರಾಗ ಎಂದರೆ ಇಂದ್ರಿಯಗಳಿಗೆ ಹಿತವಾದಂತಹದ್ದು. ಅವು ಯಾವುವೆಂದರೆ ಸುಂದರ ಸ್ತ್ರೀ ಅಥವಾ ಅನರ್ಹ ಸ್ತ್ರೀ ಹಾಗೂ ಪುರುಷರಲ್ಲಿ ಪ್ರೀತಿ ಉಂಟಾಗುವುದು, ಬೇರೆಯವರ ಸಂಪತ್ತನ್ನು ಕಬಳಿಸಲು ಒಳಸಂಚು ಮಾಡುವುದು, ಜಮೀನು, ಮನೆ, ಆಸ್ತಿಗಳ ಮೇಲೆ ದುರಾಸೆಯನ್ನು ಇಟ್ಟುಕೊಳ್ಳುವುದು ಹಾಗೂ ತಮ್ಮ ಸಾಧನೆಯನ್ನು ತಾವೇ ಹೊಗಳಿಕೊಳ್ಳುವುದು, ತಮ್ಮ ಮಕ್ಕಳು ಹಾಗೂ ಬೇರೆ ಮಕ್ಕಳಲ್ಲಿ ಭೇದವನ್ನು ತೋರುವುದು, ಇವೆಲ್ಲವೂ ತಮ್ಮ ಸುಖಕ್ಕಾಗಿ ಮಾಡುವಂತಹ ವಿಚಾರಗಳಾಗಿರ್ತವೆ. ಇದರಿಂದ ಕ್ಲೇಶ ಉಂಟಾಗುತ್ತೆ. ಸೂತ್ರ 8 ದುಃಖಾನುಶಯೀ ದ್ವೇಷ. ಪದಗಳ ವಿಭಾಗ ದುಃಖ, ಅನುಶಯೀ, ದ್ವೇಷ. ಪದಗಳ ಅರ್ಥ ದುಃಖ. ಕ ಎಂದರೆ ಇಂದ್ರಿಯ, ಧು ಎಂದರೆ ಅಹಿತಕರವಾಗಿರುವಂಥದ್ದು, ಇಂದ್ರಿಯಗಳಿಗೆ ಅಹಿತಕರವಾಗಿರುವಂತಹ ವಿಚಾರ. ಅನುಶಯೀ ಅಂದರೆ ಅವಲಂಬಿಸಿಕೊಂಡು ಬಂದಿರುವಂಥದ್ದು, ಅನುಸರಿಸಿಕೊಂಡು ಬಂದಿರುವಂಥದ್ದು. ದ್ವೇಷ ಅಂದರೆ ವೈರತ್ವ, ಹಾಗೆತನ. ಭಾವಾರ್ಥ ನಮ್ಮ ಮನಸ್ಸಿಗೆ ಅಹಿತಕರವಾಗಿದೆ ಎನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಯಾವುದೇ ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ದ್ವೇಷ ಮಾಡುತ್ತಾ ಬರುತ್ತೇವೆ. ಈ ದ್ವೇಷವು ನಮ್ಮ ಅವಿದ್ಯೆಯಿಂದ ಹೆಚ್ಚುತ್ತಲೇ ಹೋಗುತ್ತದೆ. ಈ ಭಾವನೆಯನ್ನು ನಾವು ಬೆಳೆಸಿಕೊಳ್ಳುತ್ತಾ ಹೋದಲ್ಲಿ ನಮಗೆ ಅದರಿಂದ ದುಃಖ ಉಂಟಾಗುತ್ತದೆ. ಸೊ ಯೋಗಾಭ್ಯಾಸಿಯು ಪ್ರಜ್ಞೆಯಿಂದ ಕೂಡಿದ್ದು ಶತ್ರುತ್ವವನ್ನು, ದ್ವೇಷವನ್ನು ಬೆಳೆಸಿಕೊಳ್ಳದೆ ವಿವೇಕದಿಂದ ನಡೆದುಕೊಂಡು ವಿದ್ಯಾವಂತನಾಗಿದ್ದುಕೊಂಡು ಶತ್ರುತ್ವವನ್ನು ಬೆಳೆಸಿಕೊಳ್ಳಬಾರದು. ಇದರಿಂದ ಯೋಗಿಗೆ ಕ್ಲೇಶ ಉಂಟಾಗುತ್ತದೆ.